ನೋಡಿ ಇವತ್ತು ಮಸ್ತಾಗಿರೋ ಒಂದು ಸಿಂಪಲ್ಲಾಗಿ ಪಲಾವ್ ಮಾಡೋಣ. ನಾನು ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಉಪಯೋಗಿಸಿ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಕುಕ್ಕರಿಗೆ. ಕಾಯಿಲೆದು ಎಣ್ಣೆ ಕಾದ ನಂತರ ಜೀರಿಗೆ ಹಾಕ್ತೀನಿ ನೋಡಿ, ಮಸ್ತಾಗಿರುತ್ತೆ ನೋಡಿ. ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ, ಮತ್ತು ಉದ್ದಿನಬೇಳೆ ಹಾಕ್ತೀನಿ, ಸ್ವಲ್ಪ ಹುಳಿಗಡಲೆ ಅಂದರೆ ಕಡಲೆಕಾಳು ನೆನ್ನಿಟ್ಟಿದ್ದು ಅಂತಿದ್ದು ಅವನ್ನ ಹಾಕ್ತೀನಿ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತೀನಿ, ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ, ಉಳ್ಳಾಗಡ್ಡಿ ಹೆಚ್ಚಿಟ್ಟಿದ್ದೆ ಅವನ್ನ ಹಾಕ್ತೀನಿ, ಮೆಂತ್ಯ ಸೊಪ್ಪು ಹಾಕೋಣ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ವಾಸನೆ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ, ಮಸಾಲೆ ಪುಡಿ ಹಾಕೋಣ, ಇದು ಸ್ವಲ್ಪ ಹಿಂಗೆ ಹಾಕ್ತೀನಿ, ಗರಂ ಮಸಾಲೆ ಹಾಕಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಕೈ ಆಡಿಸ್ತೀನಿ, ತಿರ್ಕೊಳ್ಳೋಣ ನೋಡಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅವೆಲ್ಲ ನೋಡಿ. ಮನೆಯಲ್ಲಿರುವಂಥದ್ದನ್ನೇ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಮಾಡ್ಬೋದು, ಪಟಾಪಟ್ ಅಂತ. ನಾನು ಈ ಬಟ್ಲಲ್ಲಿ 2 ಬಟ್ಲು ನೀರು ಹಾಕೋತೀನಿ ನೋಡಿ. ಇವಾಗ 1 ಬಟ್ಲು ಹಾಕಿದ್ದೀನಿ, 2 ಬಟ್ಲು ಹಾಕಿದ್ದೀನಿ ನೋಡಿ. ಮಸ್ತಾಗಿರುತ್ತೆ ಟೇಸ್ಟು, ಪಟ್ ಅಂತ ಮಾಡ್ಬೋದು ಇದನ್ನು ಪಲಾವು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಸ್ವಲ್ಪ ಸಕ್ಕರೆ ಹಾಕೋಣ, ಕಲರ್ ಚೆನ್ನಾಗಿ ಬರುತ್ತೆ ನೋಡಿ. 1 ಬಟ್ಲು ಅಕ್ಕಿ 2 ಬಟ್ಲು ನೀರು ಹಾಕಿದ್ದೀನಲ್ಲ, ಅದರಲ್ಲೇ 1 ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ. ಅವನ್ನ ಚೆನ್ನಾಗಿ ತೊಳ್ಕೊತೀನಿ ನೋಡಿ. ತೊಳೆದಿದ್ದೀನಿ. ಇವಾಗ ಒಗ್ಗರಣೆಗೆ ಅಕ್ಕಿನ ಹಾಕೊಳ್ಳೋಣ ನೋಡಿ. ನಾ ಎಲ್ಲ ಹಾಕಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಳಿಕೆ ಕ್ಲೋಸ್ ಮಾಡೋಣ. 2 ಸೀಟಿ ಅಥವಾ 3 ಸೀಟಿ ಹೊಡೆದ್ರೆ ಸಾಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ ನೋಡಿ. ನೋಡೋದಕ್ಕಂತೂ ಕಲರ್ಫುಲ್ಲಾಗಿ ಮಸ್ತಾಗಿ ಬಂದಿದೆ. ನೀವು ಪಟ ಅಂತ ಮಾಡ್ಬೋದು ನೋಡಿ ಫ್ರೆಂಡ್ಸ್ ನೋಡಿ. ಗಮ್ ಅಂತ ಇದೆ ಮೆಂತ್ಯ ಸೊಪ್ಪಿನ ವಾಸನೆ. ಬನ್ನಿ ಇವಾಗ ಒಂದು ಪ್ಲೇಟ್ ಸರ್ವ್ ಮಾಡ್ತೀನಿ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರಂತೂ ಮಸ್ತಾಗಿರುತ್ತೆ.